ಆಗ್ತಿಲ್ಲ. ಅಂದ್ರೆ ಹೇಳಿದಾಗೆ ಒಂದು 6 ತಿಂಗಳು 3 ತಿಂಗಳು ಒಂದೊಂದು ಬಸ್ ನಡೀತಾ ಇತ್ತು. ಒಂಥರ ಟಚ್ಗೆ ಆಗ್ಬಿಡಿದೆ. ಲಿಟರಲಿ ಎಲ್ಲ ಊರಿಂದ ಫಸ್ಟ್ ಟೈಮ್ ಬೆಂಗಳೂರಿಗೆ ಬಂದಾಗ ಹಿಂಗ್ ಫೀಲ್ ಇದೆಯೋ ಅದೇ ತರ ಫೀಲಿಂಗ್ ಇದೆ. ಇಲ್ಲಿ ಬಂದ್ರೆ ಎಲ್ಲ ಸರ್ಕಲ್ ಒಂದೇ ತರ ಕಾಣಿಸೋ ಶುರು ಆಗಿದೆ. ಎಲ್ಲೂ ಹೋಗುತ್ತೆ ಆಗ್ತಿಲ್ಲ. ಬಂದ್ರೆ ರಜನಿ ಸ್ಟುಡಿಯೋ ಮನೆಗೆ ಹೋಗ್ಲಿಲ್ಲ. ಸೊ 3 ವರ್ಷ ಅಲ್ಲ, ಪಂಚವಾರ್ಷಿಕ ಯೋಜನೆ 5 ವರ್ಷ, 5 ವರ್ಷದ ಜರ್ನಿಲಿ ಲಿಟರಲಿ ಥ್ಯಾಂಕ್ಸ್ ಹೇಳೋಕೆ ಶುರು ಮಾಡಿದ್ರೆ ಅದಕ್ಕೆ ಕೆಲವು ವರ್ಷ ದಿನ ಬೇಕು ಅಂತ ಅನ್ಕೊಳ್ತೀನಿ ನಾನು. ಅಂತ ದೊಡ್ಡ ಜರ್ನಿ. ಮೋಸ್ಟ್ಲಿ ಸಿನಿಮಾ ಕಂಪ್ಲೀಟ್ ಮಾಡಕ್ ಆಗ್ತಿರ್ಲಿಲ್ಲ. ಅಷ್ಟೊಂದು ಅಡೆತಡೆಗಳು ನನಗೆ ತುಂಬಾ ಸ್ವಂತ ಆಗಿ ನನ್ನನ್ನ ಹಿಂದೆ ಮೋಸ್ಟ್ಲಿ ಒಂದು ಎಕ್ಸಾಮ್ ಒಂದಷ್ಟು ಶೀಟ್ ಇರ್ತಲ್ಲ, ಎಕ್ಸ್ಟ್ರಾ ಶೀಟ್ ಗಳಿದ್ರೆ ಆ ಶೀಟ್ ಎಲ್ಲ ಬರ್ಕೊಂಡ್ರು ಸಾಲಲ್ಲ ಅನ್ಸುತ್ತೆ. ಅಷ್ಟೇ ಹರಕೆ ಹೋಗಿರ್ಬೋದು ಮೋಸ್ಟ್ಲಿ ಪ್ರಗತಿ. ಅಷ್ಟು ನನಗೆ ಎವ್ರಿ ಡೇ ನಾನು ಶೂಟಿಂಗ್ ಹೊರಟ್ರೆ ಇದನ್ನು ಟ್ರೈ ಮಾಡ್ತಾ ಇಲ್ಲ ಅವರು. ಸೊ ಸ್ಪಾಟ್ ಅಲ್ಲಿ ಇದ್ರು ಅದನ್ನೇ ಕೆಲವು ಸಲ ರಿಸ್ಕಿ ಸೀಕ್ವೆನ್ಸ್ ಇದ್ರೆ ಅವ್ರಿಗೆ ಏನಾದ್ರು ಮಾಡಿ ಯಾಮಾರಿಸಿ ಬರಕ್ ಬಿಡ್ತಿರ್ಲಿಲ್ಲ. ಇಲ್ಲ ಸ್ವಲ್ಪ ಲೈಟ್ ಆಗ್ತಾ ಹಂಗೆ ಹೆಂಗೆ ಅಂತ ಅನ್ಕೊಂಡು ಬಿಕಾಸ್ ಅಲ್ಲಿ ನೋಡಿ ಇನ್ನಿಷ್ಟು ಟೆನ್ಷನ್ ಆಗ್ತಾಳೆ ಅಂತ ಎಷ್ಟೋ ದಿನಗಳು. ಸೊ ಈ ಬೆಂಗಳೂರು ಬಂದು ನಾನು ಈಗ ಒಂದು 15 ದಿವಸ ಈಚೆ ಬಂದಿದ್ದು. ಅಲ್ಲಿವರೆಗೆ ಬೇರೆ ಗುಲಾಬರಲ್ಲಿ ಪೋಸ್ಟ್ ಪ್ರೊಡಕ್ಷನ್ ಮಾಡ್ತಾ ಇದ್ವಿ. ಬಂದು ಸುಮಾರು ಜನರು ಗೊತ್ತಾಯ್ತು. ಫೋನ್ ಮಾಡಿ ಹೇಗಿದ್ದೀರಾ ಅಂತ ಕೇಳಿದ್ರು. ಒಂದ್ ಮಾತ್ರ ಕೇಳಬೇಡಿ ಅಂತಂದೆ ನಾನು. ಇನ್ನೊಂದ್ಸಲ ಹೇಗಿದ್ದಾರೆ ಕೇಳಿದ್ರೆ ಅರ್ಥ ಬಿಡಿಸಿದ. ಸೊ ಆ ತರದ ಒಂದು ಇಮೋಷನಲ್ ಜರ್ನಿನೂ ಕೂಡ ಹೌದು ನಮ್ಗೆ. ಎಲ್ಲರೂ ಹೇಳ್ತಾ ಇದ್ರು, ನಿಮ್ಮಿಂದ ಹೇಳಿದ್ರು ಪ್ರತಿಯೊಬ್ಬರು ನನ್ನ ಹೆಸರನ್ನು ಹೇಳ್ತಾ ಇದ್ರು, ನನ್ನಿಂದ ಅಂತ ಹೇಳ್ತಾ ಇದ್ರು. ಖಂಡಿತವಾಗ್ಲೂ ಅಲ್ಲ. ಇದು ಇಡೀ ತಂಡ ನನಗೆ ಲಿಟರಲಿ ಶೋಲ್ಡರ್ ಆಗಿ, ಪಿಲ್ಲರ್ಸ್ ಗಳಾಗಿ. ನನ್ನ ಮಕ್ಕಳನ್ನ ನೋಡೋಕ್ಕೂ ನನಗೆ ಟೈಮ್ ಇಲ್ಲ, ಅವ್ರ ಸ್ಕೂಲ್ ನೋಡೋಕ್ಕೂ ಟೈಮ್ ಇಲ್ಲ. 5 ವರ್ಷದಿಂದ ಸಿನಿಮಾ ಮಾಡ್ತಾನೆ ಇದೀನಿ. ಆ ಎಲ್ಲ ಜವಾಬ್ದಾರಿಯನ್ನ ಲಿಟರಲಿ ನನ್ನ ಹಿಂದೆ ಒಂದು ಶಕ್ತಿಯಾಗಿ ಪ್ರಗತಿ ನೋಡ್ಕೊಂಡು ಹೋಗ್ತಾ ಇದ್ಲು. ಈ ಕಡೆ ಸ್ಪಾಟ್ ಬರ್ತಾ ಇದ್ಲು, ಕೆಲಸ ಮಾಡ್ತಾ ಇದ್ಲು. ನನ್ನ ರೈಟರ್ಸ್ ಗಳು ಅವ್ರ ಫ್ಯಾಮಿಲಿ ಎಲ್ಲವನ್ನು ಬಿಟ್ಟರು ನನ್ನ ಜೊತೆಗೆ 5 ವರ್ಷದಿಂದ ಇರ್ತಾನೆ ಇದ್ದಾರೆ. ನನ್ ಡಿ.ಒ.ಪಿ ಇವತ್ತು ಅವನು ನಾನು ಇಲ್ಲಿದ್ದೀನಿ ಅಂತಂದ್ರೆ ಅದಕ್ಕೆ ರೀಸನ್ ಇವತ್ತು ಅವನು ಏನೋ ಕೆಲಸ ಮಾಡ್ತಾ ಇದ್ದಾನೆ. ಹಾಗಾಗಿ ಅವನ ಲಿಟರಲಿ ನನ್ನ ಒಂದು ಶೋಲ್ಡರ್ ಅವನು. ಇವರೆಲ್ಲರೂ ಪಿಲ್ಲರ್ಸ್ ಗಳೇ. ವಿನೀಶ್ ಬೆಂಗ್ಲಾನ್ ಅಂತ ಈ ಸಿನಿಮಾದ ಪ್ರೊಡಕ್ಷನ್ ಡಿಸೈನರ್ ಇವತ್ತು ಧರಣಿ ಇದ್ದಾನೆ. ನಮ್ಮ ಇಡೀ ತಂಡ ತುಂಬಾ ದೊಡ್ಡ ತಂಡ. ಅದು ನನ್ನ ಡೈರೆಕ್ಷನ್ ಟೀಮು. ಆರ್ಟಿಸ್ಟ್ ಗಳಾಗ್ಬೋದು, ನಮ್ಮೂರಿಂದ ಹಿಡ್ಕೊಂಡು ಮುದೂರ್ ಆಗ್ಬೋದು, ಕೆರಡಿ ಆಗ್ಬೋದು, ಗುಂಡಾಪುರ ಆಗ್ಬೋದು, ಆ ಸುತ್ತಮುತ್ತ ಎಲ್ಲ ಪ್ರದೇಶ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಯಾರಿಗೆಲ್ಲ ಥ್ಯಾಂಕ್ಸ್ ಹೇಳೋದು, ಯಾರಿಗೆಲ್ಲ ಬಿಡೋದು. ಫಾರೆಸ್ಟ್ ಮಿನಿಸ್ಟರ್ ಹಿಡಿದು ಪ್ರತಿಯೊಬ್ಬರು ನಮ್ಗೆ ಹೆಲ್ಪ್ ಮಾಡಿದವ್ರೆ. ಅವರೆಲ್ಲರ ಕಾಂಟ್ರಿಬ್ಯೂಷನ್ ಇದೆ ಇವತ್ತು ಈ ಸಿನಿಮಾ ಮೂಡ್ ಬಂದಿದೆ. ಖಂಡಿತವಾಗ್ಲೂ ನಮ್ಮ ಒಬ್ಬನಿಂದಲ್ಲ. ಒಬ್ಬ ಒಂದು ಕಥೆಯನ್ನು ತಗೊಂಡು ಬಂದಾಗ, ಒಂದು ಯೋಚನೆ ತಗೊಂಡು ಬಂದಾಗ ಅದನ್ನ ಹೇಗೆಲ್ಲ ಚಂದ ಕಾಣಿಸ್ಬೋದು. ಒಬ್ಬ ಕೋರೈಟ್ ಅದನ್ನ ಎಷ್ಟು ಚಂದವಾಗಿ ಅದನ್ನು ಬರೀತಾ ಹೋಗ್ಬೋದು, ಜೊತೆಗೆ ಅದನ್ನ ಆಡ್ ಮಾಡ್ತಾ ಹೋಗ್ಬೋದು, ಇನ್ನು ಬ್ಯೂಟಿಫುಲ್ ಮಾಡ್ತಾ ಹೋಗ್ಬೋದು. ಒಬ್ಬ ಸಿನಿಮಾಟೋಗ್ರಾಫರ್ ಅದನ್ನ ನಾನ್ ಕಂಡಿರುವಂತ ಒಂದು ವಿಷಯನ ಅವ್ನು ಎಷ್ಟು ಚಂದವಾಗಿ ತೋರಿಸಿದ್ರು ಅಂತ ನಾನೇನ್ ಮಾತಾಡೋದು ಬೇಕಾಗಿಲ್ಲ. ಎಲ್ಲ ವಿಷಯಸ್ ಹೇಳ್ತಾ ಇದೆ ಇವತ್ತು. ಅದಕ್ಕೆ ಏನ್ ಕೇಳುತ್ತೆ, ಎಷ್ಟು ಬಜೆಟ್ ಅಲ್ಲಿ ಮಾಡ್ತೀವಿ, ಅದು ಲೆಕ್ಕಾಚಾರ ಏನು, ಇದನ್ನ ಯಾವ್ದು ಕೇಳಲೇ ಇಲ್ಲ ವಿಜಯಣ್ಣ. ಕಥೆ ಮೇಲೆ ನಂಬಿಕೆ, ನನ್ನ ಮೇಲೆ ನಂಬಿಕೆ, ನನ್ನ ಇಡೀ ತಂಡದ ಮೇಲೆ ನಂಬಿಕೆ. ನಾವ್ ಯಾರು ಇವತ್ತು 3 ತಿಂಗಳಾಯ್ತು ನಾವ್ಯಾರು ಕರೆಕ್ಟ್ ಆಗಿ ಮಲಗಿದೆ. ಅದೇ 1 hour 2 hours ಸುಮಾರು ಜನ ಡೈರೆಕ್ಷನ್ ಟೀಮ್ ಅವ್ರು ಆಗ್ಬೋದು, ಡಿ.ಒ.ಪಿ ಆಗ್ಬೋದು, 38 hours 48 hours ಟೀಮ್ ಹೋಗ್ತಾ ಇದೆ ಕೆಲಸಗಳು. ಆ ಪ್ರತಿಯೊಬ್ಬರದ್ದು ಎಫರ್ಟ್ ಇದೆಯಲ್ಲ. ಯಾರು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.